ಹಲೋ ರುಬಿನಾ. ಅಪ್ಪ, ಅಣ್ಣನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ. ಅಲ್ಬೇಡ ಕಣಮ್ಮ, ನಾನ್ ಬರೋವರ್ಗು ನೀವು ಹುಷಾರಾಗಿರಿ. ಅಣ್ಣನ ಹುಡುಕಿ ನಾನ್ ಕರ್ಕೊಂಬರ್ತೀನಿ. ನಿಮ್ಗೇನ ಕಾಸು ಬೇಕು ಅಂದ್ರೆ ಪಕ್ಕದ ಬೀದಿಲಿರೋ ಸೀನಣ್ಣ ಹತ್ರ ಹೋಗಿ ಇಸ್ಕೊಳ್ಳಿ, ನಾನು ಹೇಳ್ತೀನಿ. ಅಪ್ಪ, ಅಣ್ಣ ಸಿಕ್ಬಿಡ್ತಾನಲ್ಲಪ್ಪ. ಯಾಕಮ್ಮ ಆತರ ಕೇಳ್ತೀಯ? ಭಯ ಆಗ್ತಿದೆ ಅಪ್ಪ. ಎಲ್ಲರ ಹತ್ರನೂ ತುಂಬಾ ಪ್ರೀತಿಯಾಗಿದ್ದು ಹುಡುಗಿ. ಅವಳನ್ನ ದೇವ್ರು ಇಷ್ಟು ಬೇಗ ಕಿತ್ಕೋಬಾರ್ದಿತ್ತು. ರೇಖಾನ ನನ್ನಿಂದ ಮರ್ತು ಬದುಕೋಕಾಗ್ತಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ಅವಳು ನನ್ನ ಹಿಂದಿಂದನೇ ಬರ್ತಿದ್ದಾಳೆ ಅನ್ಸುತ್ತೆ. ಹೌದು ಮದರ್, ಮನೆ ಹಿಡಿಬೇಕು ಅಂತಿದೆ. ರೇಖಾ ನಿಮ್ಮ ಹತ್ರ ಏನಾದರೂ ಹೇಳಿದ್ಲಾ? ಅರ್ಥ ಆಗ್ಲಿಲ್ಲ. ಯಾರ ಕಡೆಯಿಂದ ಆದರೂ ರೇಖಾಗೆ ಬೆದರಿಕೆ, ಅದರಿಂದ ಭಯ, ಆ ರೀತಿ ಏನಾದರೂ? ಭಯನಾ? ಅವಳಿಗ? ಯಾರೇ ತಪ್ಪು ಮಾಡಿದ್ರು ಕೊಳಪಟ್ಟಿ ಹಿಡಿದು ಕೇಳ್ತಿದ್ಲು. ಅದೇ ಮದರ್ ಅವಳ ಸಮಸ್ಯೆ. ಬೇಡದರ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳಿದ್ರು ನನ್ನ ಮಾತನ್ನ ಕೇಳಿದೆ. ಸಮಾಜ ಸೇವೆ ಅದು ಇದು ಅಂತ ಈಗ ನೋಡಿ ನನ್ನ ಒಂಟಿಯಾಗಿ ಮಾಡಿ ಹೋಗ್ಬಿಟ್ಲು. ಅವಳನ್ನ ಕಳ್ಕೊಂಡು ನಾನು ತಾನೇ ಕಷ್ಟಪಡ್ತಾ ಇರೋದು. ನೀವಷ್ಟೇ ಅಲ್ಲ, ನಾವು ಕೂಡ. ರೇಖಾನು ಹೆಲನು ಇಲ್ಲಿರೋ ಮಕ್ಕಳನ್ನೆಲ್ಲ ತಮ್ಮ ಮಕ್ಕಳ ಥರ ನೋಡ್ಕೊಳ್ತಿದ್ರು. ಹೆಲನ್ ಮದರ್, ಅವಳನ್ನ ನೋಡಕ್ ತಾನೇ ರೇಖಾ ಕಡೆದಾಗ ಬಂದಿದ್ದು. ಅವಳ ಹತ್ರ ರೇಖಾ ಏನಾದರೂ ಶೇರ್ ಮಾಡಿರ್ಬೋದಲ್ಲ, ನಾನು ಆ ಹುಡುಗಿನ ಮೀಟ್ ಮಾಡ್ಬೋದಾ? ಹೆಲನ್ ಅರ್ಬನ್ ವೆಲ್ಫೇರ್ ಸರ್ವಿಸ್ಗೋಸ್ಕರ ಗೋವಾಗೆ ಹೋಗಿದ್ದಾಳೆ. ಬರೋದು 2 ವೀಕ್ಸ್ ಆಗುತ್ತೆ. ಓಕೆ ಮದರ್, ನಾನು ಬರ್ತೀನಿ. ಸರಿ. ಹೆಲನ್ ಬಂದಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ಅಯ್ಯೋ ಅಣ್ಣ ಮೇಲೆ ಯಾಕೆ ಸ್ವಿಚ್ ಆಫ್ ಆಗಿರೋ ಫೋನ್ ತರ ಬರ್ತಾನೆ? ಹುಡುಗಿ ನೋಡಕ್ ಬಂದಿದೀವಿ ತಾನೆ, ಸ್ವಲ್ಪ ಕ್ಯೂಟ್ ಆಗಿ ನಕ್ಕೊಂಡ್ ಬರಕ್ ಹೇಳು. ಎಲ್ಲಿ ಯಾವ ತರ ಅಂತ ನೀವೇ ತೋರಿಸಿ. ಇಂಥ ಕ್ಯೂಟ್ ಸ್ಮೈಲ್ ನ ಹುಡುಗಿ ನೋಡಿದ್ರೆ ಮದ್ವೆನೇ ನಿಲ್ಲಿಸ್ತಾಳೆ. ಎಲ್ಲಿ ಒಂದ್ಸಲ ನೀನ್ ಸ್ಮೈಲ್ ಮಾಡು. ಕೂಡ್ ಕುಟುಂಬ ತರ ಕ್ಯೂಟ್ ಕುಟುಂಬ ಕಣ ನಿಮ್ದು. ಅಣ್ಣ ಬೇಗ ಬಾ ಅಣ್ಣ. ನಮಸ್ಕಾರ. ಕೂತ್ಕೊಳ್ಳಿ ಹೇಳಿ ಅಂದ್ರೆ ಮತ್ತೆ ಏನ್ ಕುಡಿತೀರಾ? ಒಂದು MC ಮಿನಿ ಕಾಫಿ ಅಂತ ಹೇಳಿದೆ. ಹೌದಾ? ತಮಾಷೆ. ಅಳಿ ಅಂದ್ರು ಹುಡುಗಿ ನೋಡೋದಕ್ಕೆ ತುಂಬಾ ಕಾತರದಿಂದ ಕಾಯ್ತಿದ್ದಾರೆ. ನಾನೊಂದು ಐಡಿಯಾ ಹೇಳ. ಇವರು ಲವ್